ಅಮೆರಿಕದ ನೌಕಾಪಡೆಯು ಇರಾನ್ ಧ್ವಜ ಹೊತ್ತ ಸರಕು ಹಡಗಿನ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿದೆ. ಇರಾನ್ ಬಂದರುಗಳ ಮೇಲೆ ವಿಧಿಸಲಾದ ನೌಕಾ ದಿಗ್ಬಂಧನದಿಂದ ತಪ್ಪಿಸಿಕೊಳ್ಳಲು ಈ ಹಡಗು ಪ್ರಯತ್ನಿಸುತ್ತಿತ್ತು ಎಂದು ಅಮೆರಿಕ ಹೇಳಿದೆ. ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿದ ನಂತರ ಹಡಗು ದಿಗ್ಬಂಧನ ರೇಖೆಯನ್ನು ದಾಟಿದೆ ಎಂದು ಅಮೆರಿಕ ಹೇಳಿದೆ. ಈ ದಾಳಿಯ ನಂತರ ಹಡಗನ್ನು ಅಮೆರಿಕ ಪಡೆಗಳು ಏರಿದ್ದು ಕದನ ವಿರಾಮದ ಉಲ್ಲಂಘನೆ ಎಂದು ಇರಾನ್ ಹೇಳಿದ್ದು, ಇದನ್ನು ಕಡಲ್ಗಳ್ಳತನ ಎಂದು ಕರೆದಿದೆ. ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವಿನ ಹೊಸ ಬಿಕ್ಕಟ್ಟು ಬುಧವಾರ 2 ವಾರಗಳ ಕದನ ವಿರಾಮ ಮುಕ್ತಾಯಗೊಳ್ಳುವ ಮುನ್ನ ಬಂದಿದೆ. ಈ ವಾರ ಇಸ್ಲಾಮಾಬಾದ್ನಲ್ಲಿ ಹೊಸ ಸುತ್ತಿನ US-ಇರಾನ್ ಮಾತುಕತೆಯ ಬಗ್ಗೆಯೂ ಈ ಬೆಳವಣಿಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ. ಇರಾನ್ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಗಾಗಿ ಅಮೆರಿಕದ ಸಮಾಲೋಚಕರು ಸೋಮವಾರ ಪಾಕಿಸ್ತಾನಕ್ಕೆ ತೆರಳಲಿದ್ದಾರೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಘೋಷಿಸಿದ್ದರು. ಆದರೆ ಇರಾನ್ ಈ ಮಾತುಕತೆಗೆ ಹಾಜರಾಗಲು ನಿರಾಕರಿಸಿದೆ ಎಂದು ವರದಿಯಾಗಿದೆ.